ಕೌಸಲ್ಯ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹಿಕಂ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜಂ. ಉತ್ತಿಷ್ಟ ಕಮಲಕಾಂತ ತ್ರೈಲೋಕ್ಯ ಮಂಗಳ ಗುರು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೋ ಇದು? ಕಾಲ್ ತೊಳ್ಕೊಂಡು ಒಳಗ್ ಬಾ ಅಂತ ನಿನಗೆ ಎಷ್ಟು ಸಾರಿ ಹೇಳ್ಬೇಕು? ನಾನು ಇವಾಗ ತಾನೆ ಮನೆ ಸುತ್ತ ಗೋಮಂತ್ರ ಎಲ್ಲ ಹಾಕಿ ಮನೆ ಒಳಗೆಲ್ಲ ಹಾಕಿ ಶುದ್ಧಿ ಮಾಡಿದ್ದೆ. ನೀನ್ ನೋಡಿದ್ರೆ ಹೊರಗಡೆ ಬೀದಿನೆಲ್ಲ ಸುತ್ಕೊಂಡ್ ಬಂದು ಮನೆ ಎಲ್ಲ ಮತ್ತೆ ಮೈಲ್ಗೆ ಮಾಡಿದ್ಯಲ್ಲೋ. ಹೋಗೋ, ಕಾಲ್ ತೊಳ್ಕೊಂಡ್ ಬಾ ಹೋಗೋ. ಇವಳು ಇಂದುಮತಿ ಮೊದ್ಲಿಂದಾನು ಶಾಸ್ತ್ರ ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರೋಳು. ಹಾಗಾಗಿನೇ ಮನೇಲಿ ಮಂತ್ರನ ಜಪ ಮಾಡೋದು, ದೇವ್ರ ಪೂಜೆ ಮಾಡೋದು, ಹಾಗೆ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಸಾರಿಸೋದು, ಗುಡ್ಸೋದು, ಹೊಸಲು ತೊಳೆಯೋದು, ಇದೆಲ್ಲಾನು ಮೊದ್ಲಿಂದಾನು ಮಾಡ್ಕೊಂಡು ಬಂದಿರ್ತಾಳೆ. ಪ್ರಿಯಾಂಕಾ, ಪ್ರಿಯಾಂಕಾ ಎಲ್ಲಿದೆಯೇ? ಸ್ವಲ್ಪ ಗೋಮಂತ್ರ ಹಿಡ್ಕೊಂಡು ಬಂದು ಮನೆಗೆಲ್ಲ ಸ್ವಲ್ಪ ಸಿಂಪಡಿಸೆ. ನಿನ್ ಗಂಡ ಇಡೀ ಬೀದಿನೆಲ್ಲ ಸುತ್ತ ಬಂದು ಮನೆಗೆ ಬಂದಿದ್ದಾನೆ. ಕಾಲು ತೊಳೆದಾನೆ, ಮನೆ ಒಳಗೆ ಕಾಲಿಟ್ಟಿದ್ದಾನೆ. ಮನೆ ಎಲ್ಲ ಮೈಲ್ಗೆ ಆಯ್ತು. ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಇಲ್ಲೆಲ್ಲ ಗೋಮಂತ್ರ ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ಬೇಗ ತಗೊಂಡ್ ಬಾರೆ. ಈ ಹುಡುಗಿನೋ ಎದ್ದಿದ್ದಾಳೋ ಇಲ್ವೋ? ನಾನು ದಿನ ಬೆಳಗ್ಗೆ ಬೇಗ ಎದ್ದು ಎದ್ದು ಅಭ್ಯಾಸ ಇದೆ. ಈ ಹುಡುಗಿ ಮದುವೆ ಆದಾಗಿಂದನೂ ಒಂದು ದಿನನೂ 6 ಗಂಟೆ ಒಳಗೆ ಅಂತೂ ಕಣ್ಣೇ ಬಿಟ್ಟಿಲ್ಲ ಅನ್ಸುತ್ತೆ. ಇಷ್ಟೇ ಹರ್ಚ್ಕೊಂಡ್ರು ಕೂಗಿದ್ರು ಎಲ್ಲಿ ಹೋದ್ಲು? ಬರ್ತಾನೆ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಇದು? ಇನ್ನು ಮಲ್ಕೊಂಡೇ ಇದ್ಯಾ? ಗಂಟೆ 7 ಆಗ್ತಾ ಬಂತು, ಇನ್ನೂ ಎದ್ದಿಲ್ವಲ್ಲೇ? ಅಯ್ಯೋ 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 ದೇವ್ರೇ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ಮನೆಯೆಲ್ಲ ಮೈಲ್ಗೆ ಆಗಿದೆ, ಗೋಮಂತ್ರ ತಂದು ಹಾಕಿ ಅಂತ ಹೇಳ್ತಾ ಇದ್ರೆ ನೀನ್ ನೋಡಿದ್ರೆ ಡೇಟ್ ಆದ್ರೂ ಅದ್ರ ಮೇಲೆ ಮಲ್ಕೊಂಡಿದ್ಯಲ್ಲೇ. ಮುಟ್ಟಾದಾಗ ಹೊರಗಡೆ ಹೋಗ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವೇನೆ? ಮುಟ್ಟಾಗಿ ಆ ಬೆಡ್ ಮೇಲೆ ಅಯ್ಯೋ ಅಯ್ಯೋ ಅಯ್ಯೋ, ಕರ್ಮ ನೋಡೋದಕ್ಕೂ ಆಗ್ತಿಲ್ಲ. ಅರೆ, ಏನಾಯ್ತಮ್ಮ? ಯಾಕಿಷ್ಟು ಜೋರಾಗಿ ಕೂಗ್ತಾ ಇದೀಯಾ? ರಾಮ್ ರಾಮ, ಅದ್ ಏನು ಅಂತ ಹೇಳು. ಈ ಬಾಯಲ್ಲಿ ಅದನ್ನೆಲ್ಲ ಹೇಳೋ ಪರಿಸ್ಥಿತಿ ತಂದಿಟ್ಟಿದ್ದಾಳೆ ನಿನ್ ಹೆಂಡತಿ. ಹೊಸ್ದಾಗಿ ಮದುವೆ ಆಗಿದ್ದಾಳೆ, ಏನು ಹೇಳ್ಬಾರ್ದು ಅಂತ ನಾನು ತಡ್ಕೊಂಡ್ರೆ ಇವಳಂತೂ ಮಾಡೋದು ಒಂದಲ್ಲ ಎರಡಲ್ಲ. ಇವತ್ತು ಅವಳು ಮುಟ್ಟಾಗಿದ್ದಾಳೆ, ಆದ್ರೂ ಕೂಡ ನಿನ್ ಬೆಡ್ ಮೇಲೆ ಮಲಗಿ ಬೆಡ್ ಎಲ್ಲ ಗಲೀಜ್ ಮಾಡಿಟ್ಟಿದ್ದಾಳೆ. ಆ ಬೆಡ್ಶೀಟ್ ತುಂಬಾ ಎಲ್ಲ. ಆ ಕರ್ಮನ ನನ್ ಬಾಯಲ್ಲಿ ಹೇಳೋದಕ್ಕೂ ನನ್ಗಾಗ್ತಿಲ್ಲ. ಬೆಳಗ್ಗೆ ಬೆಳಗ್ಗೆನೆ ನಾವೆಲ್ಲ ಇದನ್ನ ನೋಡೋ ಹಾಗಾಗಿದೆ. ಇವಳೇನ್ ಚಿಕ್ಕ ಮಗುನೇನೋ, ರೀತಿ ರಿವಾಜು ಅಂತ ಒಂದ್ ಮನೇಲಿ ಇರುತ್ತೆ. ಇವಳ ತಾಯಿ ಇವಳಿಗೆ ಏನು ಮೊದ್ಲೇ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ದೇವ್ರು ದಿಂಡ್ರು ಇರೋ ಮನೇನ ಮೈಲ್ಗೆ ಮಾಡಿ ಇಟ್ಟಿದ್ದಾಳೆ ಈಗ. ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಇವಾಗ ಅಂಥದ್ದು ಏನಾಯ್ತು? ಏನೋ ಗೊತ್ತಾಗ್ದೇನೆ ಬೆಡ್ಶೀಟ್ ಗಲೀಜಾಗಿದೆ ಅಷ್ಟೇ. ಅದನ್ನ ತೊಳೆದ್ರೆ ಎಲ್ಲ ಸರಿ ಹೋಗುತ್ತೆ ತಾನೆ? ನೀನ್ ನೋಡಿದ್ರೆ ಆ ವಿಷಯಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಅವಳ ಮೇಲೆ ರೇಗ್ತಾ ಇದೆಯಲ್ಲ. ಏನು ಅಷ್ಟೇ ಅಂತ ತುಂಬಾ ಈಸಿಯಾಗಿ ಹೇಳ್ತಾ ಇದ್ಯಾ? ನೋಡು ಮಗ್ನೆ, ನಾನು ಈ ಮನೆಗೆ ಬಂದಾಗಿಂದನೂ ನಮ್ಮ ಮನೇಲಿ ಏನೇನ್ ಶಾಸ್ತ್ರ ಸಂಪ್ರದಾಯ ಇದೆಯೋ ಎಲ್ಲಾನು ನಡ್ಸ್ಕೊಂಡು ಬಂದಿದ್ದೀನಿ. ಅವೆಲ್ಲ ಹಾಗೆ ಇದ್ರೇನೆ ಚಂದ. ಅದು ಬಿಟ್ಟು ನಿನ್ ಹೆಂಡತಿ ಹಾಗೆ ಮೈ ಮೇಲೆ ಮರ ಬಿದ್ದೋರ್ ಹಾಗೆ ಎಲ್ಲಾನು ಮಾಡ್ಕೊಂಡು ಹೋದ್ರೆ ಆಮೇಲೆ ಮನೆಗೆ ತೊಂದರೆ ಆಗೋದು. ಕ್ಷಮಿಸಿ ಅತ್ತೆ, ಅದು ತುಂಬಾ ಹೊಟ್ಟೆ ನೋಯ್ತಾ ಇತ್ತು. ಹಾಗಾಗಿ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ನನ್ ಗೊತ್ತೇ ಆಗಿಲ್ಲ. ನೋಡು, ಮೊದ್ಲು ಆ ಕರ್ಮನೆಲ್ಲ ತಗೊಂಡು ಮನೆಯಿಂದ ಹೊರಗೋಗು. ನಾನು ಈ ಮನೆನೆಲ್ಲ ಗುಡ್ಸಿ ಒರೆಸಿ ಕ್ಲೀನ್ ಮಾಡಿ ಗೋಮಂತ್ರ ಹಾಕ್ತೀನಿ. ನನ್ ಕರ್ಮ ಏನ್ ಮಾಡ್ಲಿ ಹೇಳು? ಎಲ್ಲ ನಾನೇ ಮಾಡ್ಕೋಬೇಕು. ಒಂದ್ ಕೆಲ್ಸ ನೀನ್ ಮಾಡೋದಿರ್ಲಿ, ಇನ್ನೊಂದ್ ಕೆಲ್ಸ ನನಗ್ ತಂದಿಡ್ತೀಯ. ಈ ಬೆಡ್ಶೀಟು ದಿಂಬು ಏನೇನಿದ್ಯೋ ಎಲ್ಲ ತಗೊಂಡೋಗಿ ಒಗ್ದಾಕು ನೀಟಾಗಿ. ಪ್ರಿಯಾಂಕಾ, ನನ್ ಮಾತು ಕೇಳು. ನೀನ್ ಸ್ವಲ್ಪ ಹೊತ್ತು ಕೂತ್ಕೋ ಅಲ್ಲಿ. ಅಯ್ಯೋ 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 ಅಯ್ಯೋ, ಇದೇನೋ ಇದು? ಅವಳು ಮುಟ್ಟಾಗಿದ್ದಾಳೆ, ಮನೆಯೆಲ್ಲ ಮೈಲಿಗೆ ಆಯ್ತು ಅಂತ ಹೇಳ್ತಾನೆ ಇದೀನಿ. ನೀನ್ ನೋಡ್ರೆ ಅವಳಿಗೆ ಅಂಟ್ಕೊಂಡು ನಿಲ್ತಾ ಇದ್ಯಲ್ಲೋ. ದೂರ ಸರಿಯೋ, ದೂರ ಸರಿ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಇನ್ನೂ ನೀನು ಹಳೆ ಕಾಲದವ್ರ ಹಾಗೆ ಮೈಲ್ಗೆ ಮುಟ್ಟು ಅಂತೆಲ್ಲ ಯೋಚನೆ ಮಾಡ್ತಿದ್ಯಾ? ನೋಡಮ್ಮ, ಅವಳಿಗೆ ಮೊದ್ಲೇ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾಳೆ. ನೋಡು, ದಿನಾಲು ಎಷ್ಟು ಗೆಲುವಾಗಿರ್ತಾ ಇದ್ಲು. ಆದ್ರೆ ಇವತ್ತು ನೋಡಿ ಎಷ್ಟು ಮುಖ ಬಾಡ್ ಹೋಗಿದೆ. ಹೀಗಿರುವಾಗ ಆ ಬಟ್ಟೆನೆಲ್ಲ ಅವಳ ಹತ್ರ ತೊಳಿ ಅಂತ ಹೇಳ್ತಿದ್ಯಲ್ಲ, ಅವಳಿಗೆ ತೊಳಿಯೋದಕ್ಕಾಗುತ್ತಾ? ಆಗೋದಾಗಿದ್ರೆ ಅವಳು ಯಾಕೆ ಇಲ್ಲಿ ಮಲ್ಕೊಳ್ತಾ ಇದ್ಲು ಹೇಳು? ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಏನು ಅಂದ್ರೆ ಇನ್ನೇನಿರುತ್ತಮ್ಮ, ಹೇಗೋ ಅವಳ ಕೈಯಲ್ಲಿ ಇದೆಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಅವಳು ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡ್ಲಿ. ನಾನು ಇದನ್ನೆಲ್ಲ ತೊಳೆದಾಕ್ತೀನಿ. ಅಯ್ಯಯ್ಯೋ, ಬೇಡ ರೀ, ಪರವಾಗಿಲ್ಲ, ನಾನೇ ತೊಳ್ದಾಕ್ತೀನಿ. ಪ್ರಿಯಾಂಕಾ, ನೋಡು, ನಿನಗಿದೆಲ್ಲ ಮಾಡೋದಕ್ಕಾಗಲ್ಲ. ನಿನಗೆ ಎಷ್ಟು ಹೊಟ್ಟೆ ನೋಯ್ತಿದೆ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಹೊಟ್ಟೆ ನೋವು ಬಂದಾಗ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಫ್ರೆಶ್ ಅನ್ಸುತ್ತೆ. ಏನು ಏನು ಮಾತಾಡ್ತಿದ್ಯಾ ನೀನು? ನಿನ್ ಹೆಂಡತಿ ಮಾತ್ರನೇ ಈ ಪ್ರಪಂಚದಲ್ಲಿ ಮುಟ್ಟಾಗಿರೋದೇನೋ? ನಾವೆಲ್ಲ ಆಗಿಲ್ವಾ? ನಮಗೂ ಎಲ್ಲ ಹೊಟ್ಟೆ ನೋವು ಬಂದಿತ್ತು. ನೋಡು ಮಗ್ನೆ, ಇದೆಲ್ಲ ಹೆಣ್ಮಕ್ಳು ಮಾಡೋ ಕೆಲಸ.
ನೀನು ಈ ಬಟ್ಟೆ ಹೋಗಿದ್ದೀನಿ ಹೀಗೆಲ್ಲ ಮಾತಾಡ್ಬೇಡ. ಯಾರು ಕೇಳಿಸ್ಕೊಂಡ್ರೆ ನಗ್ತಾರಷ್ಟೇ. ಪ್ರಿಯಾಂಕಾ, ನಾನು ಹೇಳ್ತಿದ್ದೀನಿ ಅಲ್ವಾ, ನೀನ್ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಹೋಗು. ಏನಮ್ಮ ನೀನು? ಅಮ್ಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಅವಳಿಗೆ ತುಂಬಾ ಹೊಟ್ಟೆ ನೋಯ್ತಾ ಇದೆ. ಹೀಗಿರುವಾಗ ಅವಳ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾವು ಅವರಿಗೆ ಧೈರ್ಯ ಹೇಳಿ ಅವ್ರಿಗೆ ಏನ್ ಬೇಕೋ ಅದನ್ನ ನಾವೇ ಮಾಡ್ಕೊಡ್ಬೇಕು. ಅದು ಬಿಟ್ಟು ಅವ್ರ ಹತ್ರನೇ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಿದ್ಯಲ್ಲ ನೀನು. ಇಷ್ಟು ಹೇಳಿ ಶೇಖರ್ ತಾಯಿ ಮಾತಿಗೂ ಕಾಯ್ದೇನೆ ಬೆಡ್ಶೀಟ್ ಎಲ್ಲ ತಗೊಂಡು ಕ್ಲೀನ್ ಮಾಡೋದಕ್ಕೆ ಹೋಗ್ತಾನೆ. ಛೇ, ಬರ್ತಾ ಬರ್ತಾ ನನ್ನ ಮಗ ಹೆಂಡತಿ ಗುಲಾಮ ಆಗ್ತಿದ್ದಾನೆ. ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರ್ಲಿಲ್ಲ. ನಾವು ಮುಟ್ಟಾಗಿದ್ದೀವಿ ಅಂದ್ರೆ ನಮ್ಮ ಗಂಡಂದ್ರು ನಮ್ಮ ಪಕ್ಕ ಬರೋದಿರ್ಲಿ, ದೂರದಲ್ಲೂ ನೋಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ನನ್ನ ಮಗನಿಗೆ ಏನಾಗಿದೆಯೋ ಏನೋ. ಅಲ್ಲ, ಅವಳಷ್ಟೆಲ್ಲ ಗಲೀಜ್ ಮಾಡಿದಾನೆ, ಅದನ್ನ ತಾನು ತೊಳಿತೀನಿ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಇದು? ನಾನು ಅವಾಗ್ಲೇ ಹೇಳಿದ್ನಲ್ಲೇ ಮನೆಯಿಂದ ಹೊರಗಿರು ಅಂತ. ನೀನ್ ನೋಡಿದ್ರೆ ಸೋಫಾ ಮೇಲೆ ಹತ್ ಕೂತಿದ್ಯಾ. ಅಮ್ಮ, ನಾನೇ ಹೇಳಿದ್ದು ಇಲ್ಲೇ ಕೂತ್ಕೋ ಅಂತ. ಲೋ, ನಿನ್ಗೇನೋ ಆಗಿದೆ. ಅವಾಗಿಂದ ಬಾಯಿ ಬಡ್ಕೊಳ್ತಾನೆ ಇದೀನಿ. ಮುಟ್ಟಾಗಿರೋರು ಮನೆ ಒಳಗಿರ್ಬಾರ್ದು ಅಂತ. ನೀನ್ ನೋಡ್ರೆ ಇಲ್ಲೇ ಇರು ಅಂತ ಹೇಳಿದೀನಿ ಅಂತಿದ್ಯಾ. ಅಯ್ಯೋ, ಏನಮ್ಮ ನೀನು ಇನ್ನು ಹಳೇ ಕಾಲದಲ್ಲಿ ಇದೆಯಲ್ಲ. ಅಮ್ಮ, ನಿಮ್ ಕಾಲದಲ್ಲೇನೋ ಹೊರಗೆ ಮಲ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು, ಹಾಗಂತ ಇವಾಗಿನವರು ಅದನ್ನೇ ಮಾಡೋದಕ್ಕಾಗತ್ತಾ? ಅಮ್ಮ, ಈ ಟೈಮಲ್ಲಿ ಕಂಫರ್ಟಬಲ್ ಆಗಿ ಮಲಗಬೇಕು. ಹೀಗೆ ನೀವು ಹೊರಗೆ ಮಲ್ಕೋ ಅಂತ ಹೇಳಿದ್ರೆ ಒಂದು ಚಾಪೆ ಕೊಟ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಹೇಗೆ ಮಲಗ್ತಾರೆ ಹೇಳೋ? ಅದು ಅಲ್ದೇನೆ ಯಾರಾದರೂ ಮನೆಗೆ ಬಂದ್ರೆ ಅವ್ರ ಎದುರಿಗೆ ಮತ್ತೆ ಮುಜುಗರ ಮಾಡ್ಕೋತಾರೆ. ನೀನ್ ಏನೇ ಹೇಳು ಶೇಖರ್, ನೀನ್ ಮಾಡ್ತಿರೋದು ನನಗೆ ಸ್ವಲ್ಪನೂ ಸರಿ ಬರ್ತಾ ಇಲ್ಲ. ಇದೇನು ಇದು? ಯಾರಾದ್ರೂ ನೋಡಿದ್ರೆ ಏನ್ ಅಂದ್ಕೊಳ್ಳಲ್ಲ, ಹೆಂಡತಿ ಗುಲಾಮ ಆಗಿದ್ದಾನೆ ಅನ್ಕೋತಾರೆ. ಅಮ್ಮ, ಬೇರೆಯವ್ರು ಏನಾದರೂ ಅಂದ್ಕೊಂಡ್ಲಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನೇನು ಪಕ್ಕದ ಮನೆಯವ್ರ ಹೆಂಡತಿಗೆ ಸೇವೆ ಮಾಡ್ತಾ ಇಲ್ಲ ತಾನೇ. ನನ್ನ ಹೆಂಡತಿಗೆ ನಾನು ಸೇವೆ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಯಾವ ಮುಜುಗರನೂ ಆಗಲ್ಲ. ನೋಡು, ನೀನು ಇದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ. ನೀನು ಹೋಗಿ ಬೇರೆ ಏನಾದರೂ ಕೆಲಸ ಇದೆಯಾ ನೋಡು. ಛೇ, ಅದೇನ್ ಮೋಡಿ ಮಾಡಿದಾಳೋ ಏನೋ. ಇವನ್ಗಂತೂ ರೀತಿ ರಿವಾಜು ಅನ್ನೋದು ಏನೂ ಇಲ್ಲ. ಯಾಕಾದ್ರೂ ಹೀಗ್ ಮಾಡ್ತಾರೋ ಏನೋ. ಮನೆಯೆಲ್ಲ ಮೈಲ್ಗೆ ಮಾಡ್ತಾರೆ. ಅವನೇನೋ ಬುದ್ಧಿ ಇಲ್ದೆ ಹೀಗ್ ಮಾಡ್ತಾನೆ ಸರಿ. ಇವ್ಳಿಗೇನ್ ಬಂದಿದೆ? ಇವಳು ಹೇಳ್ಬೋದು ತಾನೇ, ಇಲ್ಲ ರೀ ಇದೆಲ್ಲ ಸರಿ ಆಗಲ್ಲ, ನಾನು ಹೊರಗೆ ಇರ್ತೀನಿ ಅಂತ. ನಾವೆಲ್ಲ ಅವಾಗ ಹೊರಗೆ ಇರ್ತಾ ಇದ್ವಿ, ಅವಾಗ ನಮ್ಗೇನ್ ಮುಜುಗರ ಆಗ್ತಾ ಇತ್ತ? ಇವನೊಂದು ಮಗ ಸೊಸೆನ ತುಂಬಾ ಕೇರ್ ಮಾಡ್ತಿರೋದು ನೋಡಿ, ಈ ಟೈಮಲ್ಲೂ ಅವಳನ್ನ ಮುಟ್ಟೋದು, ಅವಳಿಗೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡೋದು ನೋಡಿ ಇಂದುಮತಿಗೆ ಕೋಪ ಬರುತ್ತೆ. ಹಾಗಾಗಿ ಅಲ್ಲಿಂದ ಹೊರಟೋಗ್ತಾಳೆ. ರೀ, ಪರವಾಗಿರ್ಲಿಲ್ಲ, ನಾನು ಹೊರಗೆ ಇರ್ತಾ ಇದ್ದೆ. ಇವಾಗ ನೋಡಿ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು, ಕೋಪ ಬೇರೆ ಮಾಡ್ಕೊಂಡ್ರು ನಿಮ್ಮ ಮಾತಿಂದ. ನಿಮ್ಮ ಮೇಲೂ ಕೋಪ ಮಾಡ್ಕೊಂಡಿರ್ತಾರವರು. ಅರೆ ಪ್ರಿಯಾಂಕಾ, ನೀನು ಅಮ್ಮನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ನೋಡು, ನಿನಗೋಸ್ಕರ ಐಸ್ ಪ್ಯಾಕ್ ತಂದಿದ್ದೀನಿ. ಹೊಟ್ಟೆ ಹತ್ರ ಇಟ್ಕೊಂಡ್ರೆ ನಿನಗೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಜೀರಿಗೆ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಈ ಕಾಫಿ ಪೂರ್ತಿ ಕುಡಿ, ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಪ್ರಿಯಾಂಕನಿಗೂ ತನ್ನ ಗಂಡ ಇಷ್ಟು ಕೇರ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಗತ್ತೆ. ವಿಪರೀತವಾಗಿರೋ ಹೊಟ್ಟೆ ನೋವಿಂದ ಪ್ರಿಯಾಂಕಾ ಏನೂ ಕೆಲಸ ಮಾಡ್ದೇನೆ ಸುಮ್ಮನೆ ಮಲಗಿರ್ತಾಳೆ. ಆಹಾಹಾ, ಒಳಗಿರೋದೇ ಹೌದಂತೆ, ಇಡೀ ಮನೆಯೆಲ್ಲ ಓಡಾಡೋದೇ ಹೌದಂತೆ. ಹೀಗಿರುವಾಗ ಈ ಮನೆ ಕೆಲಸ ಮಾಡೋದಕ್ಕೆ ಏನ್ ದಾಡಿನೋ ಏನೋ. ಸುಮ್ಮನೆ ನಾಟಕ ಮಾಡ್ಕೊಂಡು ನನ್ನ ಹತ್ರ ಎಲ್ಲ ಕೆಲಸನೂ ಮಾಡಿಸ್ತಾಳೆ. ಎಲ್ಲ ನನ್ನ ಕರ್ಮ, ಏನ್ ಮಾಡೋದಕ್ಕಾಗತ್ತೆ. ನನ್ನ ಮಗನೇ ಸರಿ ಇಲ್ಲ. ಯಾವಾಗ ನೋಡಿದ್ರು ತನ್ನ ಹೆಂಡತಿ ಸರ್ಗಿಟ್ಕೊಂಡು ಓಡಾಡ್ತಾ ಇರ್ತಾನೆ. ಅವ್ನು ನೆಟ್ಟಗಿದ್ದಿದ್ರೆ ಸೊಸೆ ನೆಟ್ಟಗಿರ್ತಾ ಇದ್ಲು. ಪ್ರಿಯಾಂಕಾ, ತಗೋ ಇದನ್ನ. ಅಯ್ಯೋ ರೀ, ನೀವ್ ಯಾಕೆ ತರೋದಕ್ಕೆ ಹೋದ್ರಿ? ನಾನೇ ಹೋಗಿ ತಗೊಂಡ್ ಬರ್ತಿದ್ದೆ ಅಲ್ವಾ. ಏನು ತಗೊಂಡು ಬರ್ತಿದ್ಯಾ? ನಿನಗೆ ಹೊಟ್ಟೆ ನೋವಿಗೆ ನಡೆಯೋದಕ್ಕೂ ಆಗ್ತಿಲ್ಲ, ಮಲ್ಗೋದಕ್ಕೂ ಆಗ್ತಿಲ್ಲ. ಅದು ಬೇರೆ ಈ ಟೈಮಲ್ಲಿ ಏನು ಮಾಡಿದ್ರೂ ಕಂಫರ್ಟಬಲ್ ಅಂತ ಅನ್ಸೋದೇ ಇಲ್ಲ. ಹೀಗಿರುವಾಗ ಅಲ್ಲಿವರೆಗೂ ಹೋಗಿ ನೀನು ವಿಸ್ಪರ್ ತಗೊಂಡು ಬರ್ತಿದ್ಯಾ? ಅದೆಲ್ಲ ಏನು ಬೇಡ ಅಂತಾನೆ ನಾನೇ ತಗೊಂಡು ಬಂದಿದ್ದು. ನೀನು ಬೆಳಗ್ಗೆ ಅದನ್ನು ತೆಗೆಯುವಾಗ ಅದರಲ್ಲಿ ಒಂದು ಎರಡೇ ವಿಸ್ಪರ್ ಇತ್ತು. ಹಾಗಾಗಿ ನಾನು ಇವಾಗ ಬರುವಾಗ ತಗೊಂಡು ಬಂದೆ. ಅಯ್ಯೋ 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 ಅಯ್ಯೋ, ಛೇ, ಏನೋ ಬಂದಿರೋದು ನಿನಗೆ ರೋಗ. ಅಲ್ಲ ಕಣೋ, ಅದನ್ನೆಲ್ಲ ಯಾಕೆ ಬಳಸ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ವೇನೋ? ಹಾಗಿರುವಾಗ ನೀನು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ತಗೊಂಡ್ ಬಂದಿದ್ಯಲ್ಲ, ಅವರೆಲ್ಲ ಏನ್ ಅನ್ಕೊಂಡ್ರೋ ಏನೋ. ಇವ್ರ ಮನೇಲಿ ಇಂಥದ್ನೆಲ್ಲ ಈ ಹುಡುಗನ ಹತ್ರ ತರಿಸ್ತಿದಾರಲ್ಲ ಅಂತ ಎಷ್ಟು ಆಡ್ಕೊಂಡಿರಲ್ಲ ಅವರು. ಛೇ, ನೋಡು ಶೇಖರ್, ಬರ್ತಾ ಬರ್ತಾ ನಿಂಗೆ ಯಾಕೋ ತುಂಬಾ ಅತಿ ಆಗ್ತಿದೆ. ಹೆಂಡತಿನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು, ಅದು ಬಿಟ್ಟು ಈ ಟೈಮಲ್ಲಿ ಕೂಡ ಅವಳು ಸರಿಗೆ ಇಟ್ಕೊಂಡು ಸುತ್ತಾ ಇರ್ತೀಯಲ್ಲ, ನಿನ್ಗೇನು ಅನ್ಸಲ್ವೇನೋ? ಯಾಕೋ ಹೀಗಾದೆ ನೀನು? ಅಯ್ಯೋ ಸಾಕ್, ಬಾಯಿ ಮುಚ್ಚಮ್ಮ. ಯಾವಾಗ ನೋಡಿದ್ರು ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಆ ಶಾಸ್ತ್ರ ಈ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾನೆ ಇರ್ತೀಯಲ್ಲ. ನೋಡಮ್ಮ,
ಅವಾಗೆಲ್ಲ ಅಷ್ಟಾಗಿ ನಿಮ್ಗೆ ಯಾರಿಗೂ ನಾಲೆಡ್ಜ್ ಇರಲಿಲ್ಲ. ಹಾಗಾಗಿ ಮುಟ್ಟಾದ ಕೂಡ್ಲೇನೆ ಎಲ್ರೂ ಹೊರಗಿರ್ತಾ ಇದ್ರಿ. ಹಾಗೆ ಗಂಡ್ಮಕ್ಳು ಅವ್ರ ಹತ್ರನೂ ಬರ್ತಾ ಇರ್ಲಿಲ್ಲ. ಮುಟ್ಟಿದ ಕೂಡ್ಲೇನೆ ಮೈಲ್ಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ಆದ್ರೆ ಇವಾಗ ಪ್ರಪಂಚ ಹಾಗಿಲ್ಲ, ತುಂಬಾ ಮುಂದುವರೆದಿದೆ. ಇದನ್ನೆಲ್ಲ ಯಾರು ಆತರ ನಿಮ್ ಹಾಗೆ ಯೋಚನೆ ಮಾಡೋರು ಯಾರು ಇಲ್ವೇ ಇಲ್ಲ. ಅಮ್ಮ, ನೀವ್ ಅವಾಗ ಹೇಗಿದ್ರಿ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ಇವಾಗಿನ ಹೆಣ್ಮಕ್ಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀನಿ. ಅಮ್ಮ, ಪೀರಿಯಡ್ಸ್ ಆಗಿರೋ 3 ಡೇಸ್ ಅವರು ನರಕ ಅನುಭವಿಸ್ತಾರೆ. ಅದ್ ನಿನಗ್ ಗೊತ್ತಿದ್ಯಾ? ನಿಮ್ ಕಾಲದಲ್ಲಿ ಪ್ರತಿಯೊಂದು ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು, ಊಟ ತಿಂಡಿ ಎಲ್ಲಾನು. ಹಾಗಾಗಿ ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಬದಲಾಗಿದೆ, ಯಾವ್ದು ನ್ಯಾಚುರಲ್ ಆಗಿ ಸಿಗ್ತಾ ಇಲ್ಲ. ಇವ್ರು ಮಾಡೋ ಊಟ ತಿಂಡಿ ಇದರಿಂದ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೆ ವಿಪರೀತವಾಗಿ ಹೊಟ್ಟೆ ನೋವು ಶುರುವಾಗುತ್ತೆ. ಅವ್ರಿಗೆ ಬರೋ ಹೊಟ್ಟೆ ನೋವಿಂದ ಸೊಂಟ ನೋವು ಶುರುವಾಗುತ್ತೆ, ಕಾಲು ನೋವು ಶುರುವಾಗುತ್ತೆ, ಬೆನ್ನು ನೋವು ಶುರುವಾಗುತ್ತೆ, ಕೆಲವೊಂದ್ ಸಾರಿ ಅಂತೂ ತಲೆನೋವೇ ಶುರುವಾಗುತ್ತೆ. ಕೆಲವೊಂದ್ ಸಾರಿ ಈ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅಂತಾನು ಯೋಚನೆ ಮಾಡ್ತಾರೆ. ಅಷ್ಟು ಅವ್ರ ಬಾಡಿನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅಮ್ಮ, ಕೆಲವೊಂದ್ ಸಾರಿ ನಾವ್ ಆಡೋ ಮಾತುಗಳಿಂದ ಅವ್ರಿಗೆ ಎಷ್ಟು ಇರಿಟೇಟ್ ಆಗ್ತಿರುತ್ತೆ ಗೊತ್ತಾ ನಿನ್ಗೆ? ಅವ್ರಿಗೆ ಗೊತ್ತಿಲ್ದೇನೆ ಎಲ್ರ ಮೇಲೂ ಕೋಪ ಮಾಡ್ಕೊಳ್ಳೋಕ್ ಶುರು ಮಾಡ್ತಾರೆ. ಇನ್ನ ರಾತ್ರಿ ಅಂತೂ ಸರಿಯಾಗಿ ನಿದ್ದೆನೇ ಬರಲ್ಲ. ಅವರಂತೂ ಈ 3 ಡೇಸ್ ಅಲ್ಲಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಲ್ಲ. ಇಂಥ ಟೈಮಲ್ಲಿ ಅವ್ರಿಗೆ ಯಾವ ಕೆಲಸನೂ ಮಾಡ್ಬೇಕು ಅನ್ಸಲ್ಲ. ಆದ್ರೆ ಮನೆಯವರಾಗಿ ನಾವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ಅವರು ಅನಿವಾರ್ಯವಾಗಿ ಎಲ್ಲದನ್ನು ಸಹಿಸ್ಕೊಂಡು ನಾವು ಹೇಳೋದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಮನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಾವೇನ್ ಮಾಡ್ತಿದೀವಿ? ಅವ್ರನ್ನ ಏನು ಅರ್ಥ ಮಾಡ್ಕೊಳ್ದೆ ನಮ್ಗೇನ್ ಬೇಕೋ ಅದನ್ನ ಮಾಡಿಸ್ಕೊಳ್ತಿದೀವಿ. ನೀನ್ ಹೇಳಿದ್ಯಲ್ಲಮ್ಮ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರು ಆಡ್ಕೊಳ್ತಾರೆ, ಹೆಂಡತಿ ಗುಲಾಮ ಅನ್ಕೊಳ್ತಾರೆ ಅಂತ ಅಂದ್ಕೊಂಡ್ರು ನನ್ಗೆ ಯಾವ ವ್ಯತ್ಯಾಸನೂ ಆಗಲ್ಲ ಅಮ್ಮ. ನೀನ್ ಹೇಳಿದ್ ನಿಜಾನೇ, ನಾನ್ ಹೆಂಡತಿ ಗುಲಾಮನೆ. ರಾತ್ರಿ ಮಲ್ಗುವಾಗ ಅವಳು ಬೇಕು, ಆದ್ರೆ ಅವಳ ಕಷ್ಟದಲ್ಲಿರುವಾಗ, ಅವಳ ಸಂಕಟದಲ್ಲಿರುವಾಗ, ಅವಳಿಗೆ ಪ್ರಾಬ್ಲಮ್ಸ್ ಇರುವಾಗ ನಾನು ಅವಳಿಗೆ ಸಹಾಯ ಮಾಡಬಾರ್ದು ಅಂದ್ರೆ ಯಾವ ತರ ಅಮ್ಮ ಇದು? ನೋಡಮ್ಮ, ನೀನ್ ಏನೇ ಹೇಳಿದ್ರು ಅಷ್ಟೇ, ತಿಂಗಳಲ್ಲಿ 3 ದಿನ ನಾನು ಅವಳನ್ನ ಮಗು ಹಾಗೇನೆ ನೋಡ್ಕೊಳ್ತೀನಿ. ಅವಾಗ್ಲೇ ಅವಳು ನೆಮ್ಮದಿಯಾಗಿರೋದು. ನನಗೂ ಬೇಕಾಗಿರೋದು ಅವಳ ನೆಮ್ಮದಿನೇ. ಅವಳ ಕಷ್ಟ ಕಾಲದಲ್ಲಿ ನಾನೇ ನೆರವಾಗ್ಬೇಕು. ಇನ್ ಮಿಕ್ಕಿರೋ ಉಳ್ದಿರೋ ದಿನದಲ್ಲಿ ಅವಳು ನನ್ನನ್ನ ಮಗು ಹಾಗೆ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗೆ ತುಂಬಾ ಚೆನ್ನಾಗೇ ಇದೆ. ಮಗನ್ ಮಾತು ಕೇಳಿ ಇಂದುಮತಿ ಏನೂ ಮಾತಾಡ್ದೇನೆ ರೂಮಿಂದ ಹೊರಗೆ ಹೋಗ್ತಾಳೆ. ಹೀಗೆ 3 ದಿನ ಕಳೆದ್ಮೇಲೆ, ಪ್ರಿಯಾಂಕಾ, ಇವಾಗ ಹೇಗಿದ್ಯಾ? ಹಾರಿ, ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಹಾಗಾಗಿ ನನ್ಗೆ ಅಷ್ಟಾಗಿ ಹೊಟ್ಟೆ ನೋವೆಲ್ಲ ಗೊತ್ತೇ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೆಣ್ಮಕ್ಳಿಗೂ ನಿಮ್ಮ ಹಾಗೆ ಈ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋ ಗಂಡನೇ ಸಿಗ್ಬೇಕು. ತಗೊಳ್ಳಿ, ಕಾಫಿ ಕುಡೀರಿ, ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ನೋಡಿದ್ಯಾ ಅಮ್ಮ, ಇವತ್ತು ನೀನ್ ಹೇಳೋದಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀನ್ ಏನೇನ್ ಮಾಡ್ತೀಯೋ ಎಲ್ಲಾನು ಮಾಡಿದಾಳೆ. ಎಷ್ಟು ಗೆಲುವಾಗಿದ್ದಾಳೆ ನೋಡು, ಮುಖದಲ್ಲಿ ಸ್ಮೈಲ್ ಹಾಗೆ ಇದೆ. ಹೌದು ಕಣೋ, ನೀನು ಹೇಳ್ತಿರೋದು ನಿಜ. ಪಾಪ ನಿನ್ನೆ ಮೊನ್ನೆ ಅದ್ರ ಹಿಂದಿನ ದಿನ ಎಲ್ಲ ತುಂಬ ಡಲ್ ಆಗಿದ್ಲು. ಯಾವಾಗಲೂ ಮುಖ ಸಪ್ಪಗೆ ಮಾಡ್ಕೊಂಡೇ ಇರ್ತಿದ್ಲು. ನನಗಂತೂ ಇವತ್ತು ಅವಳ ಮುಖ ನೋಡಿ ತುಂಬ ಬೇಜಾರಾಗ್ಬಿಡ್ತು. ನಿನ್ನೆ ಎಲ್ಲ ಎಷ್ಟು ನೋವು ತಿಂದ್ಬಿಟ್ಲೋ ಏನೋ. ನೀನು ಹೇಳಿದ ನಿಜ ಕಣೋ, 3 ದಿನದಲ್ಲಿ ಹೆಣ್ಮಕ್ಳು ನರಕ ಅನುಭವಿಸೋದಂತೂ ಸತ್ಯವಾಗಿದೆ. ನಾನೇ ಅರ್ಥನೇ ಮಾಡ್ಕೊಂಡಿಲ್ಲ. ನನ್ನ ಹೊಟ್ಟೆಲಿ ಹುಟ್ಟಿರೋ ನೀನೇ ಅರ್ಥ ಮಾಡ್ಕೊಂಡಿದ್ಯಾ, ನಾನು ಅರ್ಥ ಮಾಡ್ಕೊಂಡ್ಲೇ ಇಲ್ಲ ನೋಡು. ಇನ್ಯಾವತ್ತೂ ನಾನು ಮಾತ್ರ ನನ್ನ ಸೊಸೆಗೆ ಯಾವ ಕೆಲಸನೂ ಹೇಳಲ್ಲ ಕಣೋ. ಇರೋ 3 ದಿನದಲ್ಲಿ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅದಾದ್ಮೇಲೆ ಹೇಗೂ ಅವಳೇ ನಮ್ಮನ್ನ ನೋಡ್ಕೋತಾಳೆ. ಪ್ರತಿ ಹೆಣ್ಮಕ್ಳಿಗೂ ಶೇಖರ್ ಆಗಿರೋ ಗಂಡ ಸಿಕ್ಕರೆ ನಿಜವಾಗ್ಲೂ ಸ್ವರ್ಗನೇ ಭೂಮಿ ಮೇಲಿದ್ದಾಗ ಅನ್ಸುತ್ತೆ. ಯಾಕೆ ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಅವ್ರು ಹೇಳ್ದಾಗೆ 3 ಡೇಸ್ ನರಕಾನೇ ಅನುಭವಿಸ್ತಾ ಇರ್ತಾರೆ ಎಲ್ಲ ಹೆಣ್ಮಕ್ಳು. ಹಾಗಾಗಿ ಆ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿರೋ ಗಂಡ ಸಿಕ್ಕರೆ ನಿಜವಾಗ್ಲೂ ಅವ್ರ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಸಿಕ್ಕಾಗನ್ಸುತ್ತೆ. ಇವಾಗ ಕೆಲವು ಗಂಡ್ಮಕ್ಳು ಮಾತ್ರನೇ ಶೇಖರ್ ಹಾಗೆ ಯೋಚನೆ ಮಾಡ್ತಾರೆ. ಮಿಕ್ಕಿರೋರ್ಗೆ ಹೆಣ್ಮಕ್ಳು ಕಷ್ಟ ಅರ್ಥನೇ ಆಗಲ್ಲ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವಾಗ ಈ ವಿಡಿಯೋನಲ್ಲಿ ನೋಡಿ ಆದರೂ ಅವರು ಸ್ವಲ್ಪ ಮಟ್ಟಿಗಾದರೂ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಂಡ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.